ಹಾಯ್. ಪೈಥಾನ್ ಪ್ರೋಗ್ರಾಮಿಂಗ್ ಲರ್ನ್ ಮಾಡಬೇಕು ಅಂತಂದರೆ ಆಪರೇಟರ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಹೌದು, ಆಪರೇಟರ್ಸ್ ಯೂಸ್ ಮಾಡಿ ಕ್ಯಾಲ್ಕುಲೇಷನ್ಸ್, ಕಂಪ್ಯಾರಿಸನ್ಸ್ ಆ್ಯಂಡ್ ಕಂಡೀಷನ್ಸ್ನ ಹ್ಯಾಂಡಲ್ ಮಾಡ್ಬೋದು. ಸೊ ಇವತ್ತು ಈ ವಿಡಿಯೋನಲ್ಲಿ ಪೈಥಾನ್ ಆಪರೇಟರ್ಸ್ನ ಸಿಂಪಲ್ ಎಕ್ಸಾಂಪಲ್ಸ್ ಜೊತೆಗೆ ಕಲಿಯೋಣ. ಫಸ್ಟು ನಾನು ಇಲ್ಲಿ ಒಂದು ಎ ಅನ್ನೋ ವೇರಿಯೇಬಲ್ಗೆ 5 ಅನ್ನೋ ವ್ಯಾಲ್ಯೂ ಅಸೈನ್ ಮಾಡಿದ್ದೀನಿ, ಬಿ ಅನ್ನೋ ವೇರಿಯೇಬಲಲ್ಲಿ 3 ಅನ್ನೋ ವ್ಯಾಲ್ಯೂ ಅಸೈನ್ ಮಾಡಿದ್ದೀನಿ. ಮತ್ತೆ ನಾನು ಪ್ರಿಂಟ್ ಮಾಡ್ತಾ ಇದ್ದೀನಿ ಎ ಪ್ಲಸ್ ಬಿ ಅಂತ. ಇಲ್ಲಿ ಆಪರೇಟರ್ ಅಂದರೆ ವ್ಯಾಲ್ಯೂಸ್ ಮೇಲೆ ಆಪರೇಷನ್ಸ್ ಪರ್ಫಾರ್ಮ್ ಮಾಡುವಂತಹ ಒಂದು ಸಿಂಬಲ್. ಇಲ್ಲಿ ನೋಡಿ, ಎ ಅನ್ನೋದು ಬಿ ಅನ್ನೋದು ಈ ಎರಡು ವ್ಯಾಲ್ಯೂಸ್ ಅಲ್ವಾ. ಎ ಅಲ್ಲಿ 5 ಇದೆ, ಬಿ ಅಲ್ಲಿ 3 ಇದೆ. ಈ ಎರಡು ವ್ಯಾಲ್ಯೂಸ್ ಮಧ್ಯೆ ಏನು ಆಪರೇಷನ್ಸ್ ಪರ್ಫಾರ್ಮ್ ಮಾಡಬೇಕು, ಇಲ್ಲಿ ಪ್ಲಸ್ ಅಂತ ಇದೆ ಅಂದರೆ ಅಡಿಷನ್ ಆಪರೇಷನ್ ಮಾಡಬೇಕು ಅಂತ ಇಲ್ಲಿ. ಸೊ ನಾವು ಇದನ್ನು ಪ್ರಿಂಟ್ ಮಾಡಿದರೆ ಪಿ ವೈ ಆಪರೇಟರ್ಸ್ ಡಾಟ್ ಪಿ ವೈ, ಇದು ಸ್ಕ್ರಿಪ್ಟ್ ನೇಮ್ ಆಪರೇಟರ್ಸ್ ಡಾಟ್ ಪಿ ವೈ. ಇಲ್ಲಿ 8 ಅಂತ ಪ್ರಿಂಟ್ ಆಗ್ತಿದೆ, ಅಂದರೆ ಪ್ಲಸ್ ಅನ್ನೋದು ಅಡಿಷನ್, ಎ ಮತ್ತು ಬಿ ಎರಡು ವ್ಯಾಲ್ಯೂಸ್ನ ಆ್ಯಡ್ ಮಾಡಿ ಪ್ರಿಂಟ್ ಮಾಡ್ತಿದೆ. ನೀವು ಪ್ರಿಂಟ್ ಅಂತ ಕೊಟ್ಟಿಲ್ಲ ಅಂದರೆ ಏನೂ ಪ್ರಿಂಟ್ ಮಾಡಲ್ಲ, ಸಿಂಟ್ಯಾಕ್ಸ್ ಎರರ್ ಬರುತ್ತೆ. ಓಕೆ, ನೀವು ಪ್ರಿಂಟ್ ಅನ್ನೋದು ಕಮೆಂಟ್ ಮಾಡಿದರೆ ಸೊ ಏನೂ ಪ್ರಿಂಟ್ ಮಾಡಲ್ಲ, ಅಂದರೆ ನೀವು ಎರಡು ವ್ಯಾಲ್ಯೂಸ್ ಅಸೈನ್ ಮಾಡ್ತಿದ್ದೀರಾ ಅಷ್ಟೇ, ಪ್ರಿಂಟ್ ಮಾಡ್ತಿಲ್ಲ. ಸೊ ನಾವು ಟರ್ಮಿನಲ್ನಲ್ಲಿ ಔಟ್ಪುಟ್ನ ನೋಡಬೇಕು ಅಂದರೆ ಯಾವಾಗಲೂ ಪ್ರಿಂಟ್ ಸ್ಟೇಟ್ಮೆಂಟ್ ಯೂಸ್ ಮಾಡಬೇಕು. ಓಕೆ, ಅರ್ಥಮೆಟಿಕ್ ಆಪರೇಟರ್ಸ್ ಯೂಸ್ ಮಾಡೋದು ಎಲ್ಲೆಲ್ಲಪ್ಪ ಯೂಸ್ ಮಾಡ್ತೀವಿ ಅಂತಂದರೆ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ಗೆ. ಅಂದರೆ ಈಗ 5 + 3 8 ಅಂತ ಬಂತಲ್ವಾ ಔಟ್ಪುಟ್ಟು, ಆ ಥರ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಅರ್ಥಮೆಟಿಕ್ ಆಪರೇಟರ್ಸ್ ಎಲ್ಲೆಲ್ಲೆಲ್ಲ ಯೂಸ್ ಮಾಡ್ತಾರೆ ಅಂತ ಅಂದರೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಸೊ ಇವು ಅರ್ಥಮೆಟಿಕ್ ಆಪರೇಟರ್ಸ್. ಅರ್ಥ ಆಯಿತು ಅಲ್ವಾ ಅರ್ಥಮೆಟಿಕ್ ಆಪರೇಟರ್ಸ್ ಬಗ್ಗೆ? ಎರಡು ವ್ಯಾಲ್ಯೂಸ್ ಮಧ್ಯೆ ಏನು ಆಪರೇಷನ್ ಪರ್ಫಾರ್ಮ್ ಮಾಡಬೇಕು ಅಂತ ತಿಳಿಸುವಂಥ ಸಿಂಬಲ್ಲೇ ಆಪರೇಟರ್. ಓಕೆ, ನೆಕ್ಸ್ಟ್ ಸೆಕೆಂಡು ಕಂಪ್ಯಾರಿಸನ್ ಆಪರೇಟರ್ಸ್ ನೋಡೋಣ. ಇಲ್ಲಿ ಎ ಅಲ್ಲಿ ವ್ಯಾಲ್ಯೂ ನಾನು 5 ಇಟ್ಟಿದ್ದೀನಿ, ಬಿ ಅಲ್ಲಿ 3 ಇಟ್ಟಿದ್ದೀನಿ, ಕರೆಕ್ಟಾ? ಪ್ರಿಂಟ್ ಎ ಈಸ್ ಗ್ರೇಟರ್ ದ್ಯಾನ್ ಬಿ. ಓಕೆ, ಸೇವ್ ಮಾಡಿ ರನ್ ಮಾಡಿ ನೋಡೋಣ ಔಟ್ಪುಟ್ ಏನು ಬರುತ್ತೋ. ಸೊ ಇಲ್ಲಿ ಎ ಈಸ್ ಗ್ರೇಟರ್ ದ್ಯಾನ್ ಬಿ ಅಂತ ಪ್ರಿಂಟ್ ಮಾಡಕ್ಕೆ ಹೇಳ್ತಿದೆ. ಅಂದರೆ ಎ ಅಲ್ಲಿ 5 ಇದೆ, ಬಿ ಅಲ್ಲಿ 3 ಇದೆ, ಎ ಈಸ್ ಗ್ರೇಟರ್ ದೆನ್ ಬಿ ಹೌದಾ ಅಲ್ವಾ ಅಂತ ಕಂಪೇರ್ ಮಾಡೋಕ್ಕೆ. ಸೊ ನಾವು ಎಲ್ಲಿ ಕಂಪ್ಯಾರಿಸನ್ ಆಪರೇಟರ್ಸ್ ಯೂಸ್ ಮಾಡ್ತೀವಿ ಅಂತ ಅಂದರೆ ಎರಡು ವ್ಯಾಲ್ಯೂಸ್ನ ಕಂಪೇರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇಲ್ಲಿ ನೋಡ್ರಿ, ಎ ಈಸ್ ಗ್ರೇಟರ್ ದ್ಯಾನ್ ಬಿ, ಸೊ ಇಟ್ಸ್ ರಿಟರ್ನಿಂಗ್ ಟ್ರೂ ಅಂತ. ಓಕೆ, ಔಟ್ಪುಟ್ಟು ಟ್ರೂ ಅಂತ ಕೊಟ್ಟಿದೆ. ಇನ್ ಕೇಸ್ ಬಿಗ್ಗರ್ ಇಲ್ಲ ಅಂತಂದರೆ, ಲಾರ್ಜರ್ ಇಲ್ಲ ಅಂತಂದರೆ ಫಾಲ್ಸ್ ಅಂತ ಪ್ರಿಂಟ್ ಮಾಡುತ್ತೆ. ಗೊತ್ತಾಯ್ತಲ್ವಾ? ಸೊ ಎಲ್ಲೆಲ್ಲೆಲ್ಲ ಇದು ಕಂಪ್ಯಾರಿಸನ್ ಆಪರೇಟರ್ಸ್ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ ಈಕ್ವಲ್ ಅಂದರೆ ಈಕ್ವಲ್ ಅಂತ ಕಂಪೇರ್ ಮಾಡಿದಾಗ ದಿಸ್ ಈಕ್ವಲ್ ಟು ದಿಸ್ ಅಂತ, ನಾಟ್ ಈಕ್ವಲ್, ದಿಸ್ ಈಸ್ ನಾಟ್ ಈಕ್ವಲ್ ಟು ದಿಸ್ ಅಂತ, ಅಂದರೆ ಎರಡು ವ್ಯಾಲ್ಯೂಸ್ ಮಧ್ಯೆ ಈ ಆಪರೇಟರ್ಸ್ ಹಾಕ್ತೀವಿ, ಎರಡು ಈಕ್ವಲ್ ಇರತ್ತೆ. ಇಲ್ಲಿ ನೋಡ್ರಿ ಎಕ್ಸಾಂಪಲ್ 5 ಎ ಈಸ್ ಈಕ್ವಲ್ ಟು ಬಿ. ಸೊ ಈ ಥರ ರನ್ ಮಾಡಿ ನೋಡೋಣ. ಟ್ರೂ ಅಲ್ವಾ? ಸೊ ಈ ಥರ ಟ್ರೂ ಆರ್ ಫಾಲ್ಸ್ ಎರಡು ವ್ಯಾಲ್ಯೂಸ್ ರಿಟರ್ನ್ ಮಾಡುತ್ತೆ ಕಂಪ್ಯಾರಿಸನ್ ಆಪರೇಟರ್ಸ್. ನೆಕ್ಸ್ಟು ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್. ಸೊ ಈ 4 ಆಪರೇಟರ್ಸು ಕಂಪ್ಯಾರಿಸನ್ ಆಪರೇಟರ್ಸ್. ಯಾವಾಗೂ ಔಟ್ಪುಟ್ ಏನಂತ ಬರುತ್ತೆ, ಟ್ರೂ ಆರ್ ಫಾಲ್ಸ್ ಅಂತ ಬರುತ್ತೆ. ಓಕೆ,
ಓಕೆ. ನೆಕ್ಸ್ಟು ಲಾಜಿಕಲ್ ಆಪರೇಟರ್ಸ್ ನೋಡೋಣ. ಎ ಅಲ್ಲಿ ವ್ಯಾಲ್ಯೂ 5 ಇದೆ. ನಾನೊಂದು ಸ್ಟ್ರಿಂಗ್ ವೇರಿಯಬಲ್ ತಗೊಳ್ತೀನಿ, ಸಿಟಿಜನ್ ಅಂತ. ಸಿಟಿಜನ್ ಟ್ರೂ ಅಂತ ಕೊಡ್ತೀನಿ. ಅಂದರೆ ಇಲ್ಲಿ ಟ್ರೂ ಆರ್ ಫಾಲ್ಸ್ ಅನ್ನೋದು ಬೂಲಿಯನ್ ವ್ಯಾಲ್ಯೂಸ್ ಅಲ್ವಾ, ನಾವು ವೇರಿಯೇಬಲ್ಸಲ್ಲಿ ನೋಡಿದ್ದೀವಿ, ಡೇಟಾ ಟೈಪ್ಸ್ ವೇರಿಯೇಬಲ್ಸಲ್ಲಿ. ಸೊ ಒಂದು ಬೂಲಿಯನ್ ವ್ಯಾಲ್ಯೂ, ಇನ್ನೊಂದು ಸ್ಟ್ರಿಂಗ್ ಇದೆ ಇಲ್ಲಿ, ಕರೆಕ್ಟಾ? ನಾವೇನು ಮಾಡ್ತೀವಿ, ಪ್ರಿಂಟ್ ಐ ವಿಲ್ ಟೇಕ್ ಏಜ್ ಅಂತ ತಗೊಳ್ತೀನಿ. ಪ್ರಿಂಟ್ ಏಜ್ ಗ್ರೇಟರ್ ದ್ಯಾನ್ 3, ಓಕೆ, ಆ್ಯಂಡ್ ಸಿಟಿಸನ್. ಇದು ಏನು ಪ್ರಿಂಟ್ ಮಾಡುತ್ತೋ ನೋಡೋಣ. ಫಸ್ಟ್ ಏಜು ಗ್ರೇಟರ್ ದ್ಯಾನ್ 3, ಹೌದಾ? ಎಸ್. ಆ್ಯಂಡ್ ಸಿಟಿಸನ್ ಈಸ್ ಟ್ರೂ. ಸೊ ಎರಡು ಟ್ರೂ ಆ್ಯಂಡ್ ಟ್ರೂ, ಇಟ್ಸ್ ರಿಟರ್ನಿಂಗ್ ಟ್ರೂ. ಅರ್ಥ ಆಯ್ತಾ? ಲಾಜಿಕಲ್ ಆಪರೇಟರ್ಸ್ ಯೂಸ್ ಮಾಡೋದು ಮಲ್ಟಿಪಲ್ ಕಂಡೀಷನ್ಸ್ನ ಕಂಬೈನ್ ಮಾಡೋಕ್ಕೆ. ಸೊ ಇದೊಂದು ಕಂಡೀಷನ್, ಏಜ್ ಈಸ್ ಗ್ರೇಟರ್ ದ್ಯಾನ್ 3 ಅನ್ನೋದು ಒಂದು ಕಂಡೀಷನ್. ಇದೇನು ಮಾಡುತ್ತೆ, ಎಸ್, ಏಜಲ್ಲಿ ವ್ಯಾಲ್ಯೂ 5 ಇರೋದ್ರಿಂದ 5 ಈಸ್ ಗ್ರೇಟರ್ ದ್ಯಾನ್ 3, ರೈಟ್? ಸೊ ಇದು ಟ್ರೂನ ರಿಟರ್ನ್ ಮಾಡುತ್ತೆ. ಟ್ರೂ ಆ್ಯಂಡ್ ಟ್ರೂ ರಿಟರ್ನ್ಸ್ ಟ್ರೂ. ಓಕೆ. ಇಲ್ಲಿ ಯಾವ್ಯಾವ ಆಪರೇಟರ್ಸ್ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ, ಲಾಜಿಕಲ್ ಆಪರೇಟರ್ಸ್ ಆ್ಯಂಡ್, ಆರ್, ನಾಟ್. ಓಕೆ, 3 ಆಪರೇಟರ್ಸ್ ಯೂಸ್ ಮಾಡ್ತೀವಿ. ಇದು ಕೂಡ ಔಟ್ಪುಟ್ ಟ್ರೂ ಆರ್ ಫಾಲ್ಸ್ ಅಂತಾನೆ ರಿಟರ್ನ್ ಮಾಡುತ್ತೆ. ನೋಡೋಣ, ಏಜ್ ಲೆಸ್ ದೆನ್ 3 ಆ್ಯಂಡ್ ಸಿಟಿಸನ್. ಈಗೇನು ರಿಟರ್ನ್ ಮಾಡುತ್ತೋ ನೋಡೋಣ. ಫಾಲ್ಸ್. ಏಜ್ ಅನ್ನೋದು 5 3ಗಿಂತ ದೊಡ್ಡದಲ್ಲ, ಕರೆಕ್ಟಾ? ಸೊ ಇದು ಫಾಲ್ಸ್ ರಿಟರ್ನ್ ಮಾಡ್ತಿದೆ. ಒನ್ ಫಾಲ್ಸ್ ಆ್ಯಂಡ್ ಟ್ರೂ ಆಲ್ವೇಸ್ ರಿಟರ್ನ್ ಫಾಲ್ಸ್. ಒನ್ ಫಾಲ್ಸ್ ಆ್ಯಂಡ್ ಫಾಲ್ಸ್, ಲೆಟ್ ಮಿ ಚೆಕ್. True and true returns true, false and false returns false, true and false returns false. ಓಕೆ, ಅರ್ಥ ಆಯ್ತಾ? ಸೊ ಇಲ್ಲಿ ಯಾವೇ ಬರುತ್ತೆ, ನಾಟ್, ಆರ್, ಆ್ಯಂಡ್. ದಿಸ್ ಆರ್ ದಿಸ್ ಅಂದರೆ ಯಾವುದಾದ್ರೂ ಒಂದಾದರೂ ಟ್ರೂ ಆಗಿರಬೇಕು ಆರ್ ಅಂತ ಇದ್ದಾಗ. ಯಾವುದಾದ್ರೂ ಒಂದು ಕಂಡೀಷನ್ ಟ್ರೂ ಆದರೂ ಇದು ಟ್ರೂ ಅಂತಾನೆ ರಿಟರ್ನ್ ಮಾಡುತ್ತೆ. ನೋಡಿ, ಇಲ್ಲಿ ಏಜ್ ಲೆಸ್ ದೆನ್ 5 ಅನ್ನೋದು ಲೆಸ್ ದೆನ್ 3 ಅಲ್ಲ, ಆದರೂ ಸಿಟಿಸನ್ ಅನ್ನೋದು ಟ್ರೂ ಇರೋದ್ರಿಂದ ದಿಸ್ ಆರ್ ದಿಸ್, ಅದಕ್ಕೆ ಒಂದು ಟ್ರೂ ಇದ್ರೂ ಸಾಕು, ಇದು ಟ್ರೂ ಅಂತಾನೆ ರಿಟರ್ನ್ ಮಾಡುತ್ತೆ. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ನಾವು ಅಸೈನ್ಮೆಂಟ್ ಆಪರೇಟರ್ಸ್ ನೋಡೋಣ. 4th ಒನ್, ಅಸೈನ್ಮೆಂಟ್ ಆಪರೇಟರ್ಸ್. ಎ ಅಲ್ಲಿ ವ್ಯಾಲ್ಯೂ 10 ಅಂತ ಇಡ್ತೀನಿ. ಎ ಪ್ಲಸ್ ಎ ಅನ್ನೋದು ಎ ಪ್ಲಸ್ ಈಕ್ವಲ್ 5, ಪ್ರಿಂಟ್ ಎ ಅಂತ ಕೊಡ್ತೀನಿ. ಅಂದರೆ ಫಸ್ಟು ಎ ಪ್ಲಸ್ 5 ಅಂತ ಮಾಡಿ ಆಮೇಲೆ ವ್ಯಾಲ್ಯೂ ಎಗೆ ಅಸೈನ್ ಮಾಡುತ್ತೆ. ರನ್ ಮಾಡಿ ನೋಡೋಣ. ಸೊ 15 ಅಂದರೆ ಎ ಅಲ್ಲಿ 10 ಇದೆ. ಇದು ಹೇಗಪ್ಪ ಅಂತಂದರೆ ಫಸ್ಟು 10 ಪ್ಲಸ್ ಆಮೇಲೆ 5, ಸೊ ಟೋಟಲಾಗಿ 15 ಆಗುತ್ತಲ್ವಾ, ಅದೇ ಇಲ್ಲಿ ರಿಟರ್ನ್ ಮಾಡಿರೋದು. ಅಂದರೆ ಎ ಪ್ಲಸ್ 5 ಮೀನ್ಸ್ 10 ಪ್ಲಸ್ 5, ಆ ಎರಡು ಔಟ್ಪುಟ್ ಏನು ಬಂದಿದೆಯೋ ಅದು ಎ ಅಲ್ಲಿ ಅಸೈನ್ ಮಾಡುತ್ತೆ, ಪ್ಲಸ್ ಆ್ಯಡ್ ಮಾಡುತ್ತೆ, ಮತ್ತೆ ಅಸೈನ್ ಆಗುತ್ತೆ ಎಗೆ. ಅರ್ಥ ಆಯ್ತಲ್ವಾ? ಸೊ ಇದು ಹೆಂಗಪ್ಪ ಅಂತಂದರೆ ಕಮೆಂಟಲ್ಲಿ ಹೇಳ್ತೀನಿ.
ಎ ಪ್ಲಸ್ 10 ಪ್ಲಸ್ 5 ಎ ಒಳಗಡೆ ಅಸೈನ್ ಆಗುತ್ತೆ. ಎ ಈಕ್ವಲ್ ಟು 10 ಪ್ಲಸ್ 5 ಈ ಥರ. ಸೊ ಎ ಪ್ಲಸ್ ಈಕ್ವಲ್ ಟು 5 ಅಂದರೆ ಎ ಪ್ಲಸ್ 5 ಈಕ್ವಲ್ ಟು 10 ಪ್ಲಸ್ 5 ಈಕ್ವಲ್ ಟು ಎ. ಇದು ಓಕೆ, ಅರ್ಥ ಆಯ್ತಲ್ವಾ? ಸೊ ಅಸೈನ್ಮೆಂಟ್ ಆಪರೇಟರ್ಸ್ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ವ್ಯಾಲ್ಯೂಸ್ನ ಅಸೈನ್ ಮಾಡೋಕ್ಕೆ. ಇಲ್ಲಿ ನೋಡ್ರಿ, ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಆ್ಯಡ್ ಮಾಡಿ ಆಮೇಲೆ ಅಸೈನ್ ಮಾಡ್ತಿದೆ. ಸೊ ಔಟ್ಪುಟ್ ನಮಗೆ 15 ಅಂತ ಬಂತು. ಸೊ ಟುಡೇ ನಾವು ಲರ್ನ್ ಮಾಡಿದ್ದು ಆಪರೇಟರ್ಸಲ್ಲಿ ಅರಿಥಮೆಟಿಕ್ ಆಪರೇಟರ್ಸ್ ಯಾವ್ಯಾವಪ್ಪ ಅಂತಂದರೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಕಂಪ್ಯಾರಿಸನ್ ಆಪರೇಟರ್ಸ್ ಯಾವ್ಯಾವಪ್ಪ ಅಂತಂದರೆ ಈಕ್ವಲ್ ಅಂದರೆ ಈಕ್ವಲ್, ನಾಟ್ ಈಕ್ವಲ್, ಗ್ರೇಟರ್ ದೆನ್ ಆರ್ ಲೆಸ್ ದೆನ್. ಲಾಜಿಕಲ್ ಆಪರೇಟರ್ಸ್ ಯಾವಪ್ಪ ಅಂತಂದರೆ ಆ್ಯಂಡ್, ಆರ್, ನಾಟ್. ಓಕೆ, ಅಸೈನ್ಮೆಂಟ್ ಆಪರೇಟರ್ಸ್ ಅಸೈನ್ ಮಾಡೋಕ್ಕೆ. ಓಕೆ, ಸೊ ಎ ಈಸ್ ಈಕ್ವಲ್ ಟು ಎ ಪ್ಲಸ್ 5 ಅಂತ, ಈಕ್ವಲ್ ಟು ಎ ಪ್ಲಸ್ 5 ಅಂದರೆ ಎ 10 ಪ್ಲಸ್ 5 ಇದು ಮತ್ತೆ ಎಗೆ ಅಸೈನ್ ಮಾಡ್ತಿದೆ ಈ ಥರ. ಸೊ ಇವೆಲ್ಲ ಪೈಥಾನ್ ಪ್ರೋಗ್ರಾಮಿಂಗಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್ ವಿಡಿಯೋಲಿ ನಾವು ಪೈಥಾನ್ನಲ್ಲಿ ಇಫ್ ಸ್ಟೇಟ್ಮೆಂಟ್ ಹೇಗೆ ವರ್ಕ್ ಆಗುತ್ತೆ, ಇಫ್ ಸ್ಟೇಟ್ಮೆಂಟ್ ಅಂದರೆ ಏನು, ಇಫ್ ಸ್ಟೇಟ್ಮೆಂಟ್ ಎಲ್ಲೆಲ್ಲೆಲ್ಲ ಯೂಸ್ ಮಾಡ್ತಾರೆ ಅನ್ನೋದು ಕಲಿಯೋಣ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.